ಹಲೋ. ಸರಿ, ಆಮೇಲೆ ಮಾಡ್ತೀನಿ. ಕ್ಲಾಸ್ ಇದ್ದೀನಿ ಆನ್ಲೈನ್ ಮಾಡ್ತೀನಿ ಆಮೇಲೆ. ಸ್ಪಂದನ ಕೇಳಿಸ್ತಾ ಇದೆಯಾ? ಸ್ಪಂದನ ಕೇಳಿಸ್ತಾ ಇದೆಯಾ ಮಾತಾಡೋದು? ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ? Good morning, sir. Very good morning. Am I audible to everyone? Good morning, sir. Very good morning, everyone. So I think I should wait for 5 minutes. Now the students are joining. Okay, sir. And I'm going to make it compulsory for everyone. As much as possible, you should try to talk in English. Is that fine for everyone? Because that is the only way, okay, to learn English. So I want everybody to try converse in English. Okay, now the students are joining. Bhumika, Purnima, okay, Sangeeta. ನಾನು ಮಾತಾಡೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? Yes, sir. Okay, that's fine. Okay, can I start now? Yes, sir. So Yes, sir. So what actually you are able to see? I am presenting the screen now. Is everybody able to see the screen? Yes, sir. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? Yes, sir. Yes, sir. Okay. Yes, sir. Today I'm going to teach you present perfect tense. Okay. ಕನ್ನಡದಲ್ಲಿ ಇದನ್ನ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ ನಾವು. ಓಕೆನಾ? ಅಂದ್ರೆ ಯಾವುದೇ ಒಂದು ಆಕ್ಟಿವಿಟಿ, ಯಾವುದೇ ಒಂದು ಕಾರ್ಯ ಮುಗ್ದಿದ್ರೆ ಅದನ್ನ ಪೂರ್ಣ ವರ್ತಮಾನ ಅಂತ ಕರಿತೀವಿ. ಓಕೆ.
any finished activity at the present, any activity which is just done, which is just completed at present, it is called as present perfect tense. ಅರ್ಥ ಆಗ್ತಿದ್ಯಾ? ಸೊ ಪೂರ್ಣ ವರ್ತಮಾನ ಅಂತ ಹೇಳಿದ್ರೆ ಓಕೆ ನಾವು ಹ್ಯಾವ್ ಸೇರಿಸಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿರೋ ರೀತಿ ಐ ಬಂದಾಗ, ಯು ಬಂದಾಗ, ವಿ ಬಂದಾಗ ಅಥವಾ ದೇ ಬಂದಾಗ, ಓಕೆ ಐ ಅನ್ನೋದ್ ಬಿಟ್ಟು ಎಲ್ಲ ಪ್ಲೂರಲ್ ಇರುತ್ತೆ. ಅಂದ್ರೆ ಸಬ್ಜೆಕ್ಟ್ ಬಹುವಚನ ಆಗಿದ್ರೆ, ಬಹುವಚನ ಅಂದ್ರೆ ಅರ್ಥ ಏನು? ಒಂದಕ್ಕಿಂತ ಜಾಸ್ತಿ ಇರೋದು. ಓಕೆನಾ? ಈಗ ಯು ಅಂದ್ರೆ ನೀನು ಅಥವಾ ನೀವು ಅಂತ ಆಗುತ್ತೆ. ವಿ ಅಂದ್ರೆ ನಾವು, ಓಕೆ. ದೇ ಅಂದ್ರೆ ನಾವು, ಅವರು, ಓಕೆನಾ? ಅವುಗಳು ಆಗುತ್ತೆ, ಅವರು ಆಗುತ್ತೆ. ಓಕೆ, ಸೊ ಅವಾಗ ನಾವ್ ಏನ್ ಯೂಸ್ ಮಾಡ್ಬೇಕಾಗತ್ತೆ ಅಂದ್ರೆ ಹ್ಯಾವ್ ಯೂಸ್ ಮಾಡ್ಬೇಕು ಆಫ್ಟರ್ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಕರ್ತೃ ಅಂತ. ಓಕೆ, ಈಗ ರಾಮ ವೆಂಟ್, ಇಲ್ಲಿ ರಾಮ ಅನ್ನೋದೇನಾಯ್ತು? ಕರ್ತೃ ಆದ. ವೆಂಟ್ ಅನ್ನೋದು ಓದ ಅಂತ. ಓಕೆನಾ? ಅದು ಕ್ರಿಯೆ. ಓಕೆ, ಇಲ್ಲಿ ನಿಮ್ಗೆ ಸಬ್ಜೆಕ್ಟ್ ಅಂದ್ರೆ ಕರ್ತೃ ಅಂತ ತಿಳ್ಕೊಬೇಕು. ಓಕೆನಾ? ಕ್ರಿಯೆ ಅಂದ್ರೆ ವರ್ಬ್ ಅಂತ ತಿಳ್ಕೊಬೇಕು. ಓಕೆನಾ? ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂದ್ರೆ ನೀವು ಹಿ, ಶಿ, ಇಟ್, ದಿಸ್ ಅಂಡ್ ದಟ್. ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ರೆ ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು, ದಿಸ್ ಅಂದ್ರೆ ಇದು, ಮತ್ತೆ ದಟ್ ಅಂದ್ರೆ ಅದು. ಓಕೆನಾ? ಅವಾಗ ನಾವು ಹ್ಯಾಸ್ ಯೂಸ್ ಮಾಡ್ಬೇಕಾಗತ್ತೆ ಆಫ್ಟರ್ ದಿ ಸಬ್ಜೆಕ್ಟ್. ಅಂದ್ರೆ ಸಬ್ಜೆಕ್ಟ್ ಮುಂದೆ ನಾವ್ ಏನ್ ಯೂಸ್ ಮಾಡ್ಬೇಕು? ಹ್ಯಾಸ್. ವಿ ಹ್ಯಾವ್ ಟು ಯೂಸ್ ಹ್ಯಾಸ್. ಓಕೆ, ಇಲ್ಲಿ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಾನು ತಿಂದಿದ್ದೇನೆ. ಸೊ ಏನ್ ಹೇಳ್ತೀವಿ ಅದಕ್ಕೆ? ನಾನು ಅನ್ನೋದಕ್ಕೆ ಐ ಬರುತ್ತೆ, ತಿಂದಿದ್ದೇನೆ. ಸೊ ಪ್ರೆಸೆಂಟ್ ಅಲ್ಲಿ ಆ ಕ್ರಿಯೆ ಮುಗ್ದಿದೆ, ತಿಂದಾಗಿದೆ. ಓಕೆನಾ? ಐ ಹ್ಯಾವ್ ಈಟನ್ ಅಂತ ಹೇಳ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ನಾವು ನೋಡಿದ್ದೇವೆ. ಸೊ ನಾವು ಅನ್ನಕ್ಕೇನು? ಹ್ಯಾವ್, ವಿ ಅಂತ ಕರಿತೀವಿ. ಓಕೆ, ವಿ ಹ್ಯಾವ್ ಸೀನ್. ಸೊ ನೆಕ್ಸ್ಟ್ ಅದು ಬಂದಿದೆ. ಅದು ಅಂದ್ರೆ ಏನು? ಇಟ್ ಆಯ್ತು. ಸೊ ಸಿಂಗುಲರ್ ಇರೋದ್ರಿಂದ ಇಲ್ಲಿ ಏನ್ ಸೇರಿಸ್ತಾ ಇದೀವಿ? ಹ್ಯಾಸ್ ನ ಸೇರಿಸ್ತಾ ಇದೀವಿ. ಇಟ್ ಹ್ಯಾಸ್ ಕಮ್. ಓಕೆನಾ? ಸೊ ನೆಕ್ಸ್ಟ್ ಅವಳು ಬಂದಿದ್ದಾಳೆ. ಸೊ ಅವಳು ಬಂದಿದ್ದಾಳೆ, ಅವಳು ಅಂದ್ರೆ ಏನು? ಶಿ. ಓಕೆ, ಅದಾದ್ಮೇಲೆ ಹ್ಯಾಸ್ ಕಮ್ ಅನ್ನೋದನ್ನ ಸೇರಿಸ್ಬೇಕು. ಇಲ್ಲಿ ರೆಡ್ ಅಲ್ಲಿ ಹೈಲೈಟ್ ಮಾಡಿದ್ದೀನಿ. ಇಲ್ಲಿ ವಾಟ್ ಯು ನೀಡ್ ಟು ಅಬ್ಸರ್ವ್, ಇಲ್ಲಿ ಯಾವಾಗ ಹ್ಯಾವ್ ಸೇರಿಸಿದೀನಿ ಮತ್ತೆ ಯಾವಾಗ ಹ್ಯಾಸ್ ಸೇರಿಸಿದೀನಿ ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ರಿಗೂ ಅರ್ಥ ಆಯ್ತಾ? Yes, sir. Yes, sir. Did everybody understand Yes, sir. this present? Okay, let me go for the next slide. ನೋಡಿ, ಇವಾಗ ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ನೆಗೆಟಿವ್ ಸೆನ್ಸಸ್ ಆಗಿ ಯಾವ ರೀತಿ ಮಾಡೋದು ಅಂತ. ಓಕೆ, ಹೌ ವಿ ಕನ್ವರ್ಟ್ ದ ಸೆಂಟೆನ್ಸಸ್ ಇಂಟು ನೆಗೆಟಿವ್ ಸೆಂಟೆನ್ಸಸ್. ಸೊ ಅದೇ ರೀತಿ ನೋಡಿ, ಇಲ್ಲಿ ಐ, ಯು, ವಿ ಮತ್ತೆ ದೇ ಬಂದಾಗ ಜಸ್ಟ್ ಹ್ಯಾವ್ ಜೊತೆ ನಾಟ್ ಸೇರಿಸ್ಬೇಕು ಆಫ್ಟರ್ ದ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಆದ್ಮೇಲೆ ಹ್ಯಾವ್ ನಾಟ್ ಅಂತ ಸೇರಿಸ್ಬೇಕು. ಓಕೆನಾ? ಇದು ಆಕ್ಚುಲಿ ರಿವಿಷನ್ ಆಗುತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹಾಫ್ ಲೈನ್ ಅಲ್ಲಿ ತಗೊಂಡಿದ್ದೆ ಈ ಕ್ಲಾಸ್ ನ, ಬಟ್ because of the bus problem and some students they didn't have a bus facility. Because of that reason many students went that day. Okay, so ಅವ್ರಿಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಐ ಆಮ್ ಜಸ್ಟ್ ಡೂಯಿಂಗ್ ದ ಸೇಮ್ ಥಿಂಗ್. ಅವತ್ತು ಏನ್ ಮಾಡಿದೀನಿ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ, ಇಲ್ಲಿ ಹಿ, ಶಿ, ಇಟ್, ದಿಸ್ ಮತ್ತೆ ದಟ್. ಓಕೆ, ಸಬ್ಜೆಕ್ಟ್ ಟು ಸಿಂಗುಲರ್ ಬಂದಾಗ ಹ್ಯಾಸ್ ನಾಟ್ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ? ಆಫ್ಟರ್ ದಿ ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಆದ್ಮೇಲೆ. ಇಲ್ಲಿ ನೋಡಿ, ನಾನು ತಿಂದಿಲ್ಲ. ಈಗ ನಾನು ಇದನ್ನ ಕ್ಲಾಸ್ ಅಲ್ಲಿ ಎಷ್ಟೋ ಸರಿ ಎಕ್ಸಾಂಪಲ್ ಕೊಟ್ಟಿದೆ. ನೀವು ದಿನನಿತ್ಯ ಮಾತಾಡ್ಬೇಕಾದ ಸಂದರ್ಭಗಳನ್ನ ನೀವೇನ್ ಮಾಡ್ಬೇಕಾದಂದ್ರೆ ಅದ್ರಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆನಾ? ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ರು ತಿಂಡಿ ಮಾಡಿರ್ತಾರೆ, ಕೆಲವ್ರು ತಿಂದಿರಲ್ಲ. ಅವಾಗ ಏನ್ ಮಾಡ್ತಾರೆ ನೀವು? ಏನ್ ಒಂದ್ ಕಾನ್ವರ್ಸ್ ಬರುತ್ತೆ. ಸೊ ನಾನ್ ತಿಂದಿದ್ದೀನಿ, ನಾನ್ ತಿಂದಿಲ್ಲ ಅನ್ನೋದು ಬರುತ್ತೆ. ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ ತಂಗಿ ಇರ್ತಾರೆ ಅಥವಾ ತಮ್ಮ ಇರ್ತಾರೆ, ಅಣ್ಣ ಇರ್ತಾರೆ. ಓಕೆನಾ? ಅಣ್ಣ ಇನ್ನೂ ತಿಂದಿಲ್ಲ ಅಂತ ಹೇಳಕ್ ಏನ್ ಹೇಳ್ತೀವಿ? ಸ್ಟಿಲ್ ಬ್ರದರ್ ಹ್ಯಾಸ್ ನಾಟ್ ಈಟನ್. ಓಕೆ, ಸೊ ಅಂತ ಸಂದರ್ಭಗಳಲ್ಲಿ ನಾವೇನ್ ಯೂಸ್ ಮಾಡ್ತೀವಿ? ಈ ಹ್ಯಾವ್ ಮತ್ತೆ ಹ್ಯಾಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ಪೂರ್ಣ ವರ್ತಮಾನ ಕಾಲ ಒಂದು ಏನೋ ಆ ಕಾರ್ಯ ಅಥವಾ ಕ್ರಿಯೆ ಮುಗ್ದಿರುವ ಪ್ರೆಸೆಂಟ್ ಅಲ್ಲಿ ಅಂದ್ರೆ ವರ್ತಮಾನದಲ್ಲಿ ಮುಗ್ದಿದ್ರೆ ಅದನ್ನ ಹ್ಯಾವ್ ಮತ್ತೆ ಹ್ಯಾಸ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಾನು ತಿಂದಿಲ್ಲ. ಇವಾಗ ನಾವು ಮನೇಲಿ ಹೇಳ್ತಿದ್ವಿ ನಾನು ಇನ್ನೂ ತಿಂದಿಲ್ಲ ಅಂತ. ಅವಾಗ ಐ ಹ್ಯಾವ್ ನಾಟ್ ಈಟನ್. ನಾವು ನೋಡಿಲ್ಲ. ಓಕೆ, ನಾವು ನೋಡಿಲ್ಲ ಅನ್ನೋದಕ್ಕೆ ವಿ ಹ್ಯಾವ್ ನಾಟ್ ಸೀನ್. ಅವನು ಬರ್ದಿಲ್ಲ.
ಇವಾಗ ನಿಮ್ ಕ್ಲಾಸ್ ಅಲ್ಲಿ ಯಾರ್ಯಾರು ಬರ್ದಾಯ್ತು ಅಂತ ಕೇಳ್ತೀವಿ. ಓಕೆ, ನೀವು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ, ಸರ್ ಇವಳು ಇನ್ನೂ ಬರ್ದಿಲ್ಲ ಅಂತ. ಓಕೆನಾ? ಅವಾಗ ಏನ್ ಯೂಸ್ ಮಾಡ್ಬೇಕು? ಶಿ ಹ್ಯಾಸ್ ನಾಟ್ ರಿಟರ್ನ್. ಓಕೆ, ಇಲ್ಲಿ ಅವಳು ಹೋಗಿಲ್ಲ, ಇನ್ನು ಅವಳು ಹೋಗಿಲ್ಲ ಅಂತ ಹೇಳ್ಬೇಕು. ಶಿ ಹ್ಯಾಸ್ ನಾಟ್ ಗಾನ್. ಇಲ್ಲಿ ಅವತ್ತೇ ಹೇಳ್ದಂಗೆ ಕೆಲವೊಂದನ್ನ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಓಕೆ, ಪಾಸ್ವರ್ಡ್ ಸಾರಿ ಪ್ರೆಸೆಂಟ್ ವರ್ಡ್ ಮತ್ತೆ ಇನ್ನೊಂದು ಯಾವ್ದು ಪಾಸ್ವರ್ಡ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಇರುತ್ತೆ. ಅದನ್ನ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ಅಥವಾ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಅದನ್ನ ನೋಡ್ಕೊಳ್ಳಿ. ಓಕೆನಾ? ಡಿಡ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್? Yes, sir. Okay, so can I move on to the next slide? Yes, sir. Yes, sir. Okay, Sir. ನೋಡಿ ಇದ್ರಲ್ಲಿ ನೆಗೆಟಿವ್ ಯಾವ ರೀತಿ ಮಾಡೋದು ಅಂತ. ಅದೇ ಪೂರ್ಣ ವರ್ತಮಾನದಲ್ಲಿ ಕ್ರಿಯೆ ಯಾವಾಗ ಮುಗ್ದಿರುತ್ತೋ ಸೊ ಅದರಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ರೀತಿ ಮಾಡೋದು ಅಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ತೀವಿ. ನೋಡಿ ಇಲ್ಲಿ ಜಸ್ಟ್ ಉಲ್ಟಾ ಮಾಡ್ತೀವಿ. ಐ, ಯು, ವಿ ಮತ್ತೆ ದೇ ಬಂದಾಗ ನಾವು ಸಬ್ಜೆಕ್ಟ್ ಗಿಂತ ಮೊದಲು ಹ್ಯಾವ್ ಸೇರಿಸ್ಬೇಕು. ಓಕೆನಾ? ಅದೇ ರೀತಿ ಹಿ, ಶಿ, ಇಟ್, ದಿಸ್ ಮತ್ತೆ ದಟ್ ಬಂದಾಗ ನಾವು ಸಬ್ಜೆಕ್ಟ್ ಗಿಂತ ಮುಂಚೆ ಯೂಸ್ ಹ್ಯಾಸ್ ಬಿಫೋರ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಗಿಂತ ಮುಂಚೆ ಹ್ಯಾಸ್ ನ ಸೇರಿಸಬೇಕು. ನೋಡಿ ಇಲ್ಲಿ ಪ್ರಶ್ನೆ, ನಾನು ತಿಂದಿದ್ದೇನೆಯೇ, ನಾನು ತಿಂದಿದ್ದೀನಾ ಅಂತ ಪ್ರಶ್ನೆ ಮಾಡ್ಬೇಕು. ನಾನು ತಿಂದಿದ್ದೀನಿ ಅನ್ನೋದಕ್ಕೆ ಏನಾಗುತ್ತೆ? ಐ ಹ್ಯಾವ್ ಈಟನ್. ಓಕೆ, ಐ ಮತ್ತೆ ಹ್ಯಾವ್ ಈಟನ್ ಆಯ್ತು, ನಾನು ತಿಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಹೇಳೋದಕ್ಕೆ. ಅದನ್ನೇ ನಾವು ಪ್ರಶ್ನಾರ್ಥಕ ವಾಕ್ಯಗಳ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಉಲ್ಟಾ ಆಗುತ್ತೆ. ಸಬ್ಜೆಕ್ಟ್ ಮತ್ತೆ ಹ್ಯಾವ್ ಏನಾಗುತ್ತೆ? ಅದ್ಲು ಬದಲು ಆಗುತ್ತೆ. ಐ ಹ್ಯಾವ್ ಈಟನ್ ಅಂದ್ರೆ ನಾನ್ ತಿಂದಿದ್ದೀನಿ ಅಂತ, ನಾನ್ ತಿಂದಿದ್ದೀನ ಅಂತ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಹ್ಯಾವ್ ಐ ಈಟನ್. ಓಕೆನಾ? ನೆಕ್ಸ್ಟ್ ಅದನ್ನೇ ನಾವು ನೆಗೆಟಿವ್ ಅಲ್ಲಿ ಕ್ವಶನ್ ಮಾಡ್ಬೇಕು ಅಂದ್ರೆ ನಾವು ನೋಡಿಲ್ವಾ. ಓಕೆ, ನಾವು ನೋಡಿಲ್ಲವೇ. ಸೊ ಹ್ಯಾವ್ ನಾಟ್ ವಿ ಸೀನ್ ಅಂತ ಹೇಳ್ಬೇಕಾಗತ್ತೆ. ಓಕೆ, ಹ್ಯಾವ್ ವಿ ಸೀನ್ ಅಂದ್ರೆ ನಾವು ನೋಡಿದೀವ ಅಂತ, ನಾವು ನೋಡಿಲ್ವಾ ಅಂತ ಪ್ರಶ್ನೆ ಮಾಡೋದಕ್ಕೆ ಹ್ಯಾವ್ ನಾಟ್ ವಿ ಸೀನ್. ಓಕೆ, ಅದೇ ರೀತಿ ಅವ್ನು ಇನ್ನೂ ಬಂದಿಲ್ವಾ ಅಂತ ಪ್ರಶ್ನೆ ಮಾಡ್ಬೇಕು ಅನ್ಕೊಳ್ಳಿ. ನೀವು ಯಾರಿಗಾದ್ರೂ ಡೈಲಿ ಕಾನ್ವರ್ಸೇಷನ್ ಅಲ್ಲಿ ಈ ತರ ಒಂದ್ ಸಂದರ್ಭ ಬರುತ್ತೆ, ವೇರ್ ಯು ವಾಂಟ್ ಟು ಆಸ್ಕ್ ಅವ್ನು ಇನ್ನೂ ಬಂದಿಲ್ವಾ, ಆಸ್ ಇ ನಾಟ್ ಕಮ್. ಅಥವಾ ಇದನ್ನ ನೋಡಿ, ಆಸ್ ನಾಟ್ ಹಿ ಕಮ್ ಅಂತ ಹೇಳ್ತೀವಿ ಮಾತಾಡ್ಬೇಕಾದ್ರೆ, ಅಸೆಂಟ್ ಹಿ ಕಮ್ ಅಂತಾನು ಹೇಳ್ಬೋದು. ಓಕೆ, ಸ್ಪೀಡ್ ಆಗಿ ನಾವು ಮಾತಾಡ್ಬೇಕಾದ್ರೆ ಆಸ್ ನಾಟ್ ಹಿ ಕಮ್ ಯಾವ ರೀತಿ ಆಗತ್ತೆ ಅಂದ್ರೆ ಅಸೆಂಟ್ ಹಿ ಕಮ್ ಅಂತ ಹೇಳ್ತೀವಿ. ಓಕೆನಾ? ಅದ್ರ ಬದಲಾಗಿ ಆಸ್ ಹಿ ನಾಟ್ ಕಮ್ ಅಂತಾನು ಹೇಳ್ಬೋದು. ಎರಡ್ ತರಾನು ಮಾತಾಡ್ಬೋದು. ಸೊ ಗ್ರಾಮೆಟಿಕಲಿ ಎರಡೂ ಕರೆಕ್ಟ್. ಆಸ್ ನಾಟ್ ಹಿ ಕಮ್ ಅಂತಾನು ಹೇಳ್ಬೋದು ಅಥವಾ ಆಸ್ ಹಿ ನಾಟ್ ಕಮ್ ಅಂತಾನು ಹೇಳ್ಬೋದು. ಓಕೆನಾ? ಅವಳು ಹೋಗಿದ್ದಾಳೆಯೇ, ಅವಳು ಓದ್ಲಾ ಅಂತ ಕೇಳ್ಬೇಕು. ಹೋಗಿದ್ದಾಳೆಯೇ ಅಂತ. ಓಕೆ, ಅವಾಗ ನಾವು ಹ್ಯಾಸ್ ಶಿ ಗಾನ್. ಓಕೆ, ಶಿ ಅಂದ್ರೆ ಅವಳು, ಹ್ಯಾಸ್ ಇದ್ದಾಗ ಹ್ಯಾಸ್ ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಸ್ಲೈಡ್ ಎಲ್ಲರಿಗೂ ಅರ್ಥ ಆಯ್ತಾ? ಡಿಡ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಲೈಡ್? ಸೊ ಐ ಆಮ್ ಆಸ್ಕಿಂಗ್ ದ ಕ್ವಶನ್ ವೆದರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಕೇಳಿಸ್ತಾ ಇದೆಯಾ? Yes, sir. ಈ Yes, ಸ್ಲೈಡ್ sir. ಅರ್ಥ ಆಯ್ತಾ? Yes, sir. ಓಕೆ, ಈಗ ಇದು ಅರ್ಥ ಆಗಿದೆಯಲ್ವಾ ಅಂತ ಹೇಳ್ಬಿಟ್ಟು ನಾನೊಂದು ಒಂದು ನೆಕ್ಸ್ಟ್ ಕೇಳ್ತಾ ಹೋಗ್ಲಾ ಕ್ವಶನ್? Yes, sir. ಹಾ, ಓಕೆ. Yes, sir. Okay, sir. Okay, okay. Now we have question and answer session. ಬಸ್ ಬಂದಿದೆಯೇ? ಈಗ ನೀವು ಕೇಳ್ಬೇಕು, ಬಸ್ ಬಂದಾಯ್ತಾ ಅಂತ ಕೇಳ್ತೀರಾ ಅನ್ಕೊಳ್ಳಿ. You want to ask this question. So how do you ask this question in English? ಯಾರು ಹೇಳ್ತೀರಾ? I don't Sir, know. yes, bus come. Has bus come? Very good. Next, ನಾನು ಬರೆದಿದ್ದೇನೆ. ಯಾರು ಹೇಳ್ತೀರಾ ಇದಕ್ಕೆ? Have I writing? ನಾನು ಬರ್ದಿದ್ದೀನಿ ಅಂತ ಹೇಳ್ಬೇಕು. I have writing. I have writing. I have Writing. written ಅಂತ ಹೇಳ್ಬೇಕು. I have written. I have written. ಪರವಾಗಿಲ್ಲ, ಆದ್ರೆ ಎಲ್ರು ಟ್ರೈ ಮಾಡಿ. ಓಕೆ, ನಂಗೆ ಇಲ್ಲಿ ಪಾರ್ಟಿಸಿಪೆಂಟ್ ಹೆಸರು ಕಾಣಿಸ್ತಾ ಇಲ್ಲ. ಓಕೆ, ಅದು ಹೆಂಗ್ ಮಾಡುದು ನೋಡ್ಕೋಬೇಕು ಗೊತ್ತಾಯಿಲ್ಲ ಅಂದ್ರೆ ನಾನು ಕೇಳ್ತಾ ಇದೆ. ನೀನ್ ತಿಂದಿದೀಯಾ ಅಂತ ಹೇಳ್ಬೇಕು. ನೀನ್ ತಿಂದಿದೀಯಾ ಅಂತ ಕ್ವಶನ್ ಕೇಳ್ಬೇಕು.
ಫಾರ್ ಎಕ್ಸಾಂಪಲ್ You have- ನೀನ್ ಮಸಾಲ ದೋಸೆ ತಿಂದಿದ್ಯಾ ಅಥವಾ ನೀನ್ ತಿಂದಿದ್ಯಾ ಅಂತ ಕೇಳ್ಬೇಕು. ಅವಾಗ eating. I have eating. Have eaten. ಏನು ಯು ಹ್ಯಾವ್ ಈಟನ್ ಅಂದ್ರೆ ನೀನ್ ತಿಂದಿದ್ಯಾ ಅಂತ ನೀನ್ ಹೇಳ್ದಂಗ ಆಯ್ತು. ಅದು ಇಟ್ ಇಸ್ ಅ ಸ್ಟೇಟ್ಮೆಂಟ್. I have eating. ಅಲ್ಲ ಕ್ವಶನ್ ಮಾಡ್ಬೇಕು, ನೀನು ತಿಂದಿದ್ಯಾ, ಇಲ್ಲಿ ಎರಡೇ ವರ್ಡ್ ಬರೋದು, ನೀನು ತಿಂದಿದ್ಯಾ ಅಂತ. Sir, you have eating. ING ಬರಲ್ಲ. ING ಯಾವಾಗ ಬರೋದು ಅಂದ್ರೆ ಅಪೂರ್ಣ ವರ್ತಮಾನ. ಓಕೆ, ಮುಂದುವರೆದ ವರ್ತಮಾನ ಇದ್ದಾಗ ಮಾತ್ರ ING ಬರೋದು. ಕ್ರಿಯೆಗೆ ಒಂದ್ ಅರ್ಥ ಮಾಡ್ಕೋಬಿಡಿ, ING ಯಾವಾಗ ಸೇರಿಸ್ತೀವಿ ಅಂದ್ರೆ ಕ್ರಿಯೆ ಇನ್ನೂ ಮುಗ್ದಿಲ್ಲ ಅಂದ್ರೆ. ಫಾರ್ ಎಕ್ಸಾಂಪಲ್, ನಾನು ಹೋಗ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ತಿಂತಾ ಇದ್ದೀನಿ, ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಮಳೆ ಬರ್ತಾ ಇದೆ. ಓಕೆ, ಸೊ ಇಂಥವು ಇದ್ದಾಗ ವರ್ಬ್ಗೆ ಅಂದ್ರೆ ಕ್ರಿಯಾಪದಕ್ಕೆ ING ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ಸ್ ರೈನಿಂಗ್, ಐ ಆಮ್ ಈಟಿಂಗ್. ಓಕೆ, ನಾನು ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಅಂತ. ಓಕೆನಾ? ಸೊ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಸೊ ING ಸೇರಿಸಬಾರ್ದು, ಅದೊಂದು ಅರ್ಥ ಮಾಡ್ಕೋಬೇಡಿ. ಸೊ ಯಾರು ಹೇಳ್ತೀರಾ ನೀನ್ ತಿಂದಿದ್ಯಾ ಅಂತ ಕ್ವಶನ್ ಮಾಡ್ಬೇಕು. Are you eating? ಅಲ್ಲ, ಆರ್ ಯು ಈಟಿಂಗ್ ಅಂದ್ರೆ ಇದು ತಿಂತಾ ಇದೆಯಾ ಅನ್ನಂಗಾಯ್ತು. ಆರ್ ಯು ಈಟಿಂಗ್ ಅಂದ್ರೆ ನೀನ್ ತಿಂತಾ ಇದೀಯಾ ಅಂತ, ನೀನ್ ತಿಂದಿದೀಯಾ ಅಂತ ಹೇಳ್ಬೇಕಲ್ಲ. ನೀವ್ ಯೋಚನೆ ಮಾಡ್ಬೇಕಾಗಿರೋದು ಹ್ಯಾಸ ಹ್ಯಾವ ಅಷ್ಟೇ ಯೋಚನೆ ಮಾಡ್ಬೇಕು. You have eaten. ನೀವು ಮತ್ತೆ ಅಲ್ಲ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು You have. ING ಸೇರ್ಸಂಗಿಲ್ಲ ಯಾವ್ದಕ್ಕೆ, ಈಟ್ ಕ್ರಿಯೆಗೆ Sir, you ING have eaten. ಯಾವಾಗ ಅಂದ್ರೆ ನೀನ್ ತಿಂತಾ ಇದೀಯಾ ಅಂತ ಕೇಳಿದಾಗ ಆರ್ ಯು ಈಟಿಂಗ್ ಆಗುತ್ತೆ. ನೀನ್ ಇನ್ನೂ ತಿಂತಾ ಇದೀಯಾ ಅಂತ, ಇನ್ನು ಮುಗ್ದಿಲ್ಲ. You eaten. ಹಾ, ವೆರಿ ಗುಡ್. ಏನು Sir, are you eat? ಆರ್ Sir, you have eaten. ಯು ಹ್ಯಾವ್ ಈಟನ್. ಸರಿ, ಓಕೆ, ಯು ಹ್ಯಾವ್ ಈಟನ್ ಏನಾಯ್ತು ಅದು? ಓಕೆ, ಅದು ಹೇಳದಾಯ್ತು. ನೀನ್ ತಿಂದಿದ್ಯಾ ಅಂತ, ನೀನ್ ತಿಂದಿದ್ಯಾ ಅಂತ ಪ್ರಶ್ನೆ ಮಾಡೋದಕ್ಕೆ Have you eaten? ವೆರಿ ಗುಡ್, ದಟ್ ಇಸ್ ದ ಪರ್ಫೆಕ್ಟ್ ಆನ್ಸರ್. Yes, sir. ಸರಿ, ಇದು ತಿಂದಿದ್ಯಾ ಅಲ್ಲ ತಂದಿದ್ದೀಯಾ ಅಂತ. ಓಕೆ, ಪರವಾಗಿಲ್ಲ. ತಿಂದಿದ್ದೀಯಾ ಆದ್ರೆ ಹ್ಯಾವ್ ಯು ಈಟನ್ ಆಗುತ್ತೆ. ನೀನ್ ತಂದಿದ್ಯಾ, ತಗೊಂಡ್ ಬಂದಿದ್ಯಾ ಅಂತ ಕೇಳಕ್ಕೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ ತಂದೆಗೆ ಹೇಳಿರ್ತೀರಾ ಬರ್ಬೇಕಾದ್ರೆ ನನ್ಗೆ ಏನೋ ಒಂದು ತಗೊಂಡ್ ಬಾ ಅಂತ ಹೇಳ್ಬಿಟ್ಟು, ಅವಾಗ ನೀವು ಬಂದಾಗ ಕ್ವಶನ್ ಮಾಡ್ತೀರಾ ತಂದಿದ್ಯಾ ನಾನು ಹೇಳಿದ್ದನ್ನ ಅಂತ. ತಂದಿದ್ಯಾ ಅಂತ ಬ್ರಿಂಗ್ ಅಂದ್ರೆ ತರೋದು. ಓಕೆನಾ? ಬ್ರಿಂಗ್ ಅಂದ್ರೆ ತರೋದು. ಓಕೆ, ಬ್ರಾಟ್ ಬಂದು ಇದು ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಈ ತರ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಅಥವಾ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಹ್ಯಾವ್ ಮತ್ತೆ ಹ್ಯಾಸ್ ಬಂದಾಗ ನಾವು ಬ್ರಿಂಗ್ ಏನಾಗುತ್ತೆ, ಬ್ರಾಟ್ ಆಗುತ್ತೆ. ಓಕೆನಾ? ಬ್ರಿಂಗ್ ಅಂದ್ರೆ ತರದು ಕನ್ನಡದಲ್ಲಿ, ಬ್ರಾಟ್ ಅಂದ್ರೆ ತಂದಿದ್ಯಾ ಅಂತ, ಹ್ಯಾವ್ ಯು ಬ್ರಾಟ್. ಓಕೆ, ಬಟ್ ತಿಂದಿದ್ಯಾ ಅಂತ ಕೇಳಕ್ಕೆ ಹ್ಯಾವ್ ಯು ಈಟನ್, ಅದು ಕರೆಕ್ಟ್ ಆಗಿದೆ. ಓಕೆನಾ? ಐ ವಿಲ್ ಬಿ ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನಾವ್ ಹೇಳ್ಬೇಕು ನಾವು ಬಂದಿದೀವಿ. ಈಗ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರ ಅನ್ಕೊಳ್ಳಿ, ಎಲ್ಲ ಫೋನ್ ಮಾಡಿ ಟ್ರಿಪ್ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ. ನಿಮ್ ಫ್ರೆಂಡ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಲ್ವಾ, ಏನಂತ? We are. Sir, ಬಂದಿದೀವಿ. we are came. Sir, we are came. We are come. ಹಂಗೆ ಆನ್ಸರ್ ಬರ್ತಾ ಇಲ್ಲ. ನಾವು ಅನ್ನಕ್ಕೆ ವಿ ಕರೆಕ್ಟ್, ಬಂದಿದ್ದೀವಿ ಅನ್ನೋದಕ್ಕೆ We are. ವಿ We ಹ್ಯಾವ್. are coming. ವಿ ಹ್ಯಾವ್. Sir, we ಅಲ್ಲ, are. ನೀವು ING ಸೇರ್ಸೋದ್ನ ಮರ್ತ್ಬಿಡಿ. ಓಕೆ, ನಾವು ಬರ್ತಾ ಇದೀವಿ ಅಂದ್ರೆ ವಿ ಆರ್ ಕಮಿಂಗ್ ಅಂತ ಆಗುತ್ತೆ. ಅದಕ್ಕೆ ನಿಮ್ಗೆ ಕಮ್ಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಡ್ ಯಾವುದು? ಪಾಸ್ಟ್ ವರ್ಡ್ ಏನಾಯ್ತು ಅಂದ್ರೆ Came. ಕೇಮ್ ಆಯ್ತು. Came. ಪಾಸ್ಟ್ ಪಾರ್ಟಿಸಿಪಲ್ ವರ್ಡ್ Came. ಕೇಮ್, ಅದು ಪಾಸ್ಟ್ ಆಯ್ತು. ನಾನ್ ಬಂದೆ ಅನ್ನೋದಕ್ಕೆ ಐ ಕೇಮ್, ವಿ ಕೇಮ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಆದ್ಮೇಲೆ ಏನ್ ಬರ್ಬೇಕು? ವಿ ಹ್ಯಾವ್ ಕಮ್ ಬರ್ಬೇಕು. ಓಕೆ, ವಿ ಹ್ಯಾವ್ ಕಮ್. ಓಕೆ, ಕೆಲವೊಂದಕ್ಕೆ ಅದೇ ವರ್ಡ್ ಇರುತ್ತೆ. ಇದಕ್ಕೆ ಪಾಸ್ಟ್ ವರ್ಡ್ ಕಮ್, ಸಾರಿ ಪ್ರೆಸೆಂಟ್ ವರ್ಡ್ ಕಮ್, ಮತ್ತೆ ಪಾಸ್ಟ್ ವರ್ಡ್ ಬಂದ್ಬಿಟ್ಟು ಕಮ್ ಆಗುತ್ತೆ, ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಕಮ್ಮೇ ಇದೆ. ಓಕೆನಾ? ಇದನ್ನ ನೋಡ್ಕೊಳ್ಳಿ ನೀವು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅವನು ಅದನ್ನ ಮಾಡಿಲ್ಲ, ನೀವ್ ಹೇಳ್ಬೇಕು. ಓಕೆ, ಈಗ ಯಾರೋ ತಪ್ಪು ಮಾಡ್ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಯಾರೋ ಒಂದು ನೀರ್ ಚೆಲ್ಬಿಟ್ಟಿರ್ತಾರೆ, ಏನೋ ಒಂದು ತಪ್ಪು ಮಾಡಿರ್ತಾರೆ. ಆಗ ನೀವ್ ಹೇಳ್ತೀರಾ ಅವ್ನ್ ಮಾಡಿಲ್ಲ ಅಂತ. ಸೊ ವಾಟ್ ಯು ಕುಡ್ ಸೇ? Sir, he has not doing. Do. ಡೂ ಮತ್ತೆ ಮಾಡೋದು ಅನ್ನೋದಕ್ಕೆ ಡೂ, ಮಾಡ್ದೆ ಅನ್ನೋದಕ್ಕೆ ಡಿಡ್, ಮಾಡಿಲ್ಲ ಅನ್ನೋದಕ್ಕೆ ಏನದು ಪಾಸ್ಟ್ ಪಾರ್ಟಿಸಿಪಲ್ ಗೊತ್ತಿರ್ಬೇಕು ನಿಮ್ಗೆ. ಡೂ ಡಿಡ್ ಆದ್ಮೇಲೆ ಇನ್ನೊಂದು ಏನ್ ಬರುತ್ತೆ? Does. Done. Done. ಯಾರು ಹೇಳಿದ್ರು? Done. Sir, does. ಹಾ, done. Sir, he did not done. He has Does. not done. Sir, he has did not done.
ಡಿಡ್ ಅಲ್ಲಮ್ಮ, ಡಿಡ್ ಅಂದ್ರೆ ಪಾಸ್ಟ್ ಆಗೋಯ್ತು. ಈ ಹ್ಯಾಸ್ ನಾಟ್ ಡನ್ ಅಲ್ವಾ, ಅವನು ಅನ್ನೋದಕ್ಕೇನು ಹಿ ಆಯ್ತು. ಸೊ ಸಿಂಗುಲರ್ ಇದ್ದಾಗ ನಾವ್ ಏನ್ ಯೂಸ್ ಮಾಡ್ಬೇಕು, ಹ್ಯಾಸ್ ಯೂಸ್ ಮಾಡ್ಬೇಕು. ವಿ ಹ್ಯಾವ್ ಟು ಯೂಸ್ ಹ್ಯಾಸ್. ಓಕೆ, ಇಲ್ಲಿ ನೆಗೆಟಿವ್ ಇರೋದ್ರಿಂದ ಹ್ಯಾಸ್ ನಾಟ್ ಸೇರಿಸ್ಬೇಕು. ಸೊ ಹಿ ಹ್ಯಾಸ್ ನಾಟ್ ಡನ್, ಅವನು ಅದನ್ನ ಮಾಡಿಲ್ಲ. ಓಕೆನಾ, ಹಿ ಹ್ಯಾಸ್ ನಾಟ್ ಡನ್. ಅವಳು ಇಷ್ಟಪಟ್ಟಿದ್ದಾಳೆ. ನೆಕ್ಸ್ಟ್ ಕ್ವೆಶ್ಚನ್, ಅವಳು ಇಷ್ಟಪಟ್ಟಿದ್ದಾಳೆ. She is. ಶಿ, ಅವಳು ಅನ್ನಕ್ಕೆ ಶಿ, ಇಷ್ಟ Yes, sir. ಅನ್ನೋದಕ್ಕೇನು? Sir, she is like it. Liking. ಅಲ್ಲ, ನಾನು ಈಸ್ Sir, ಹೇಳಿ. she has like it. ವೆರಿ ಗುಡ್. ಶಿ ಆಸ್ ಆದ್ಮೇಲೆ ಲೈಕ್ ಬರಲ್ಲ, ಅದು ಲೈಕ್ ಬರಲ್ಲ. ಪಾಸ್ಟ್ ಪಾರ್ಟಿಸಿಪಲ್ ವರ್ಡ್ ಏನು? Sir, love. Sir, like an. ಲೈಕ್ ಅನ್ನಲ್ಲ, ಲೈಕ್. ಶಿ ಹಾಸ್ ಲೈಕ್. Like. ಓಕೆನಾ, ಶಿ ಹ್ಯಾಸ್ ಲೈಕ್. ನೀವು ಮೈಸೂರು ನೋಡಿದ್ದೀರಾ? You Mysore see. Sir, are you Mysore? ವೆರಿ ಗುಡ್. ಹ್ಯಾವ್ ಯು, ಕರೆಕ್ಟ್. ಅದು ಹ್ಯಾವ್ ಯು ಆದ್ಮೇಲೆ Mysore? ನೋಡಿದೀರಾ ಅನ್ನೋದಕ್ಕೇನು? Sing. ಹ್ಯಾವ್ ಯು ಸೀನ್, ಹ್ಯಾವ್ ಯು ಸೀನ್ ಮೈಸೂರ್? ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಬರ್ಬೇಕು, ಬಂದಿಲ್ಲ. ಹ್ಯಾವ್ ಯು ಸೀನ್ ಮೈಸೂರ್? ಓಕೆನಾ, ನೀವು ಮೈಸೂರು ನೋಡಿದ್ದೀರಾ? ನೆಕ್ಸ್ಟ್, ನೀನು ನಿನ್ನ ಕೈಯನ್ನು ತೊಳೆದಿದ್ದೀಯಾ? ಈಗ ಹೇಳ್ಬೇಕು, ಕೈ ತೊಳೆದಿದ್ಯಾ? ಊಟ ಮಾಡ್ಬೇಕಾದ್ರೆ ಹೇಳ್ತೀರಾ, ನೀವು ಕೇಳ್ಬೇಕು. ಯು ವಾಂಟ್ ಟು ಆಸ್ಕ್ ಕ್ವೆಶ್ಚನ್. ಓಕೆ, ನೀನ್ ಕೈ ತೊಳೆದಿದ್ಯಾ ಅಂತ. Are you wash? ನಿಮ್ಗೆ You are and ಈಗ ಕೇಳಿಸ್ಕೊಳ್ಳಿ, ಆರ್ ಮತ್ತೆ ಈಸ್ ಯೂಸ್ ಮಾಡೋದು ಯಾವಾಗ ಗೊತ್ತಾ? ಮುಂದುವರೆದ ವರ್ತಮಾನ, ಪ್ರೆಸೆಂಟ್ ಕಂಟಿನ್ಯೂಸ್. ನೀನ್ ಕೈ ತೊಳಿತಾ ಇದೆಯಾ, ಇದನ್ನ ಅಬ್ಸರ್ವ್ ಮಾಡಿದ್ದು. ಕೈ ತೊಳಿತಾ ಇದೆಯಾ ಅಂದಾಗ ನಾವ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಆರ್ ಯು ಈಟಿಂಗ್ ಅಂತ, ಆರ್ ಯು ವಾಷಿಂಗ್ ಅಂತ ಹೇಳ್ತೀವಿ. ಬಟ್ ಕೈ ತೊಳ್ದಿದ್ಯಾ, ಪೂರ್ಣ ಆಗಿದೆ ಅದು ಕ್ರಿಯೆ. ಕೈ ತೊಳ್ದಿರೋದು ಪೂರ್ಣ ಆಗಿದೆ, ಅದನ್ನ ನೀವು ಕೇಳ್ಬೇಕು, ಕೈ ತೊಳ್ದಿದ್ಯಾ ಅಂತ. sir, have you washed handing? ವೆರಿ ಗುಡ್. Hand. ಹ್ಯಾವ್ ಯು ವಾಶ್ಡ್, ಹ್ಯಾವ್ ಯು ವಾಶ್ಡ್ ಯುವರ್ ಹ್ಯಾಂಡ್ಸ್? ಓಕೆ, this is the end of the session. Today I am going to finish with this. Okay, ನಾನು ಇವತ್ತು ಏನಿದು PPT ನಾನು ಮಾಡ್ಕೊಂಡಿದ್ದೀನಿ, ಇದನ್ನ ನಿಮ್ಗೆ ಮೊಬೈಲ್ಗೆ ಕಳಿಸ್ತೀನಿ ನಾನು. ಓಕೆ, ವಾಟ್ಸ್ಆಪ್ ಅಲ್ಲಿ ಇದನ್ನ ನೋಟ್ಸ್ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ನೀವು ಸಾಫ್ಟ್ ಕಾಪಿಯಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಡು ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ಸಾಫ್ಟ್ ಕಾಪಿ ಅಂಡ್ ಹಾರ್ಡ್ ಕಾಪಿ? ಹಾರ್ಡ್ Yes, ಕಾಪಿ sir. ಅಂತ ಹೇಳ್ತೀವಿ, ಸಾಫ್ಟ್ ಕಾಪಿ ಅಂತ ಇದೆಯಾ? ವ್ಯತ್ಯಾಸ ಗೊತ್ತಿದ್ಯಾ? Yes, sir. ಸಾಫ್ಟ್ ಕಾಪಿ ಅಂದ್ರೆ Sir, soft copy ಅಂದ್ರೆ ಮೊಬೈಲ್ ಅಲ್ಲಿ ಇರೋದು. ಹಾ. ಹಾರ್ಡ್ ಕಾಪಿ ಅಂದ್ರೆ ನಾವು ರೇಟಿಂಗ್ Copy ಮಾಡ್ಕೊಳ್ಳೋದು ಅಥವಾ ಬರ್ದಿಟ್ಕೊಳ್ಳೋದು. ಜೆರಾಕ್ಸ್ ತಗೊಳ್ಳೋದು. ನಾವು ಪ್ರಿಂಟ್ ಔಟ್ ತಗೊಂಡು ನಾವ್ ಯಾವ್ದನ್ನ ಮುಟ್ಬೋದೋ, ಓಕೆ, ಮುಟ್ ನೋಡ್ಬೋದು. ಮತ್ತೆ ನಾವು ಪೇಪರ್ಲೆಲ್ಲ ಜೆರಾಕ್ಸ್ ತಗೊಳ್ಳೋದು, ಪ್ರಿಂಟ್ ತಗೋತೀವಲ್ಲ, ಹಾರ್ಡ್ ಕಾಪಿ ಅಂತ ತಗೋತೀವಿ. ಸಾಫ್ಟ್ ಇವಾಗ ಹೆಂಗಿದೆ ಅದನ್ನೇ ನಾವು ನನ್ನ ಕಂಪ್ಯೂಟರ್ ಇಂದ ನಿಮ್ ಮೊಬೈಲ್ ಕಳಿಸ್ತೀನಿ, ಅಥವಾ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡಿರ್ತೀರಲ್ಲ, ಪ್ರಿಂಟ್ ಔಟ್ ತಗೊಳ್ದೇನೆ ಅದನ್ನ ಸಾಫ್ಟ್ ಕಾಪಿ ಅಂತ ಕರಿತೀವಿ. ಓಕೆನಾ, ನೀವು ಬೇಕಾದ್ರೆ ಇದನ್ನ ಬರ್ಕೊಳ್ಳಿ, ಅಥವಾ ನಿಮ್ ಮೊಬೈಲ್ ಅಲ್ಲಿ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಕೊಂತೀವಿ ಅಂದ್ರೆ ಅದಾದ್ರೂ ಓಕೆನೆ. ಓಕೆನಾ, ಇದನ್ನ ನಾನು ಕಳ್ಸಿರ್ತೀನಿ, ನೀವು ಇದನ್ನ ನೀವು ಓಪನ್ ಮಾಡ್ಬೇಕು PPTಲಿ ಅಂದ್ರೆ ದೇರ್ ಇಸ್ ಒನ್ ಆಪ್ ರಿಕ್ವೈರ್ಡ್. ಓಕೆ, ನೀವೇನ್ ಮಾಡ್ಬೇಕು ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು PPT ಅಂತ ಬರುತ್ತೆ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂತ. ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಆಪ್ ಇಂದ ಡೌನ್ಲೋಡ್ ಮಾಡ್ಕೋಬೇಕು ಗೂಗಲ್ ಸ್ಟೋರ್ ಅಲ್ಲಿ. ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್ ಟು ಓಪನ್ ದಿಸ್ ಇಫ್ ಯು ಹ್ಯಾವ್ ದಟ್ ಪರ್ಟಿಕ್ಯುಲರ್ ಆಪ್. ಓಕೆನಾ, ಇಲ್ಲ ಅಂದ್ರೆ ನಿಮ್ ಮೊಬೈಲ್ ಅಲ್ಲಿ ಇದು ಫಾರ್ಮೆಟ್ ಓಪನ್ ಆಗಲ್ಲ. ಸರ್ ಏನಮ್ಮ? PDF ಅಲ್ಲಿ ಅಲ್ಲ, ಇದನ್ನೇ ಅಲ್ಲಿ ನೀವು ಇದಿಲ್ಲ ಅಂದ್ರೆ ಅದು PDF ಅಲ್ಲಿ ಇದಾಗುತ್ತೆ. ನೀವು ಇದನ್ನ PDF ಓಕೆನಾ, ಅಲ್ಲೇ ನಿಮ್ಗೆ ಆಪ್ಷನ್ ಇದನ್ನ ಬೇಕಾ ಅಥವಾ PDF ಅಲ್ಲಿ ಅಂತ ಇದ್ರೆ ನಿಮ್ಗೆ PDF ಅಂದ್ರೆ ಅದು PDF ಅಲ್ಲೇ ತೋರಿಸುತ್ತೆ, ನಿಮ್ ಮೊಬೈಲ್ ಅಲ್ಲೇ ಅದು ಆಪ್ಷನ್ಸ್ ಇರುತ್ತೆ. So already this option will be there in everybody's mobile. Okay, so before opening it is going to ask you the question whether this has to be opened in PPT or PDF anta. Then you have to choose PPT if you want PDF. Okay, if you want this to be opened in PDF. Okay, PDF ಅಲ್ಲಿ ಏನಾದ್ರು ಓಪನ್ ಆಗ್ಬೇಕಂದ್ರೆ ಅದನ್ನ ನೀವು ಕೊಡ್ಕೋಬೇಕಾಗತ್ತೆ.
ಇದಾದ್ಮೇಲೆ ನಾನು ಪ್ರೆಸೆಂಟ್ ವರ್ಡ್ ಮತ್ತೆ ಪಾಸ್ಟ್ ವರ್ಡ್ ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಅದನ್ನ ಗೂಗಲ್ ಅಲ್ಲಿ ನಾನು ಡೌನ್ಲೋಡ್ ಮಾಡಿ ಕಳಿಸ್ತೀನಿ. ಆ ಪ್ರತಿಯೊಬ್ರು ನೋಡ್ಕೋಬೇಕಾಗತ್ತೆ. ನಾನು ಪ್ರತಿದಿನ ಆಮೇಲೆ ಹೋಗ್ತಾ ಹೋಗ್ತಾ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವೇನು SSC ಎಕ್ಸಾಮ್ಸ್ ತಗೊಂಡಿದ್ದೀರಾ, ನಾನು ಆಪ್ಟಿಟ್ಯೂಡ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಓಕೆ, 2 ಕ್ಲಾಸ್ ನಾನು ಮಾಡ್ತೀನಿ ಯೂಶುವಲ್ ಆಗಿ. ಒಂದು ಸ್ಪೋಕನ್ ಇಂಗ್ಲಿಷು, ಅದರ ಜೊತೆಗೆ ಪ್ರತಿದಿನ ಒಂದೊಂದು ಯಾವ್ದಾದ್ರು ರೀಸನಿಂಗ್ ಇರ್ಬೋದು, ಸಿಲೆಬಸ್ ಅಲ್ಲಿ ಏನಿದೆ SSC ಅಲ್ಲಿ ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಇಂಟ್ರೆಸ್ಟ್ ಇದೆಯಾ? ಡೈಲಿ ಅಟೆಂಡ್ ಮಾಡ್ತೀರಾ? Yes, sir. Yes, sir. ಓಕೆನಾ? ಅದು ಇದೇ Yes, sir. ಪ್ರತಿದಿನ ಇದೇ ಲಿಂಕ್ ಅಲ್ಲಿ ನೀವು ಓಪನ್ ನೋಡ್ಕೋಬೇಕಾಗತ್ತೆ. ಒಂದ್ ಅರ್ಧ ಗಂಟೆ ಈ ಕ್ಲಾಸ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಓದ್ಬಿಟ್ಟು ಇನ್ನೊಂದ್ ಅರ್ಧ ಗಂಟೆ ಅದನ್ನ ಮಾಡ್ತೀನಿ. ಇಸ್ ದಟ್ ಫೈನ್ ಫಾರ್ ಎವ್ರಿ ಒನ್? Yes, sir. ಓಕೆ. ಕೆಲವು ಸರಿ ನನ್ಗೆ ಕಾಲೇಜಲ್ಲಿ Yes, sir. ಏನಾದ್ರು ಕೆಲಸ ಇದ್ರೆ ಅಥವಾ ನಾನು ಊರ್ಗ್ ಹೋಗಿದ್ರೆ ಅವತ್ ಮಾತ್ರ ರಜಾ ಇರುತ್ತೆ. ಇಲ್ಲ ಅಂದ್ರೆ ಪ್ರತಿದಿನ ನಾನು ತಗೋತೀನಿ. ಎವ್ರಿ ಡೇ ವಿಲ್ ಬಿ ಟೇಕಿಂಗ್ ದ ಕ್ಲಾಸಸ್. ಓಕೆ. ಆಮೇಲೆ ನೆಕ್ಸ್ಟ್ Yes, sir. ನಿಮ್ಮ ಕಮಿಟ್ಮೆಂಟ್ ನನಗೆ ಬೇಕಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಆಕ್ಟಿವಿಟಿ ನಾನು ಹೇಳ್ತೀನಿ. ಓಕೆ, ಗ್ರೂಪ್ ಅಲ್ಲಿ ಹಾಕ್ತೀನಿ, ಮತ್ತೆ ಇವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ. ಇವತ್ ನಾನು ಏನ್ ಪಾಠ ಮಾಡಿದೀನಿ ಅದನ್ನ ಮತ್ತೊಂದ್ಸರಿ ನೀವು ನಾನು ಏನ್ ಕಳಿಸ್ತೀನಲ್ವಾ ಅದು ನೋಡ್ಕೊಂಡು ನೀವು ಪ್ರತಿಯೊಬ್ರು 10 ವಾಕ್ಯ ಕಂಪಲ್ಸರಿ ವಾಕ್ಯದಲ್ಲಿ, ಓಕೆ, ನೆಗೆಟಿವ್ ಸೆಂಟೆನ್ಸಸ್ ಮತ್ತೆ ಮಾಮೂಲಿ ಸೆಂಟೆನ್ಸಸ್ ಮತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಷ್ಟು ಇನ್ಕ್ಲೂಡ್ ಆದಂಗೆ ಒಂದ್ 10 ಮಾಡಿ ನೀವು ಗ್ರೂಪ್ ಅಲ್ಲಿ ಹಾಕ್ಬೇಕಾಗತ್ತೆ. ಪ್ರತಿಯೊಬ್ರು ನಿಮ್ ಹೆಸರು ಹಾಕ್ಬಿಟ್ಟು 10 ವಾಕ್ಯ ಏನ್ ಮಾಡಿದೀರಾ ಅದನ್ನ ಬರ್ದಿದ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ನೀವು ಗ್ರೂಪ್ ಅಲ್ಲಿ ಹಾಕ್ಬೇಕು. ಅದೊಂದು. ಮತ್ತೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ಸ್ ನಾನು ಇದನ್ನ ಕಳಿಸ್ತೀನಿ. ನಾನು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿ ಅದನ್ನ ಪ್ರತಿಯೊಬ್ರು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಓದ್ಕೋಬೇಕು. ಮಾಡ್ತೀರಾ ಇವತ್ತು? Okay, sir. ಯಾರಿಗಾದ್ರೂ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಬರಬೇಡಿ, ಡಿಸ್ಕರೇಜ್ ಆಗುತ್ತೆ. ಪ್ಲೀಸ್ ಹ್ಯಾವ್ ಅ ಕಮಿಟ್ಮೆಂಟ್. ಓಕೆ, when I am struggling to make you to talk in English, and the same commitment I expect from you. I want everybody to have a good commitment towards the learning. Okay? Okay, sir. Okay, class end ಮಾಡೋಣ. ಇನ್ನೇನಾದ್ರೂ ಡೌಟ್ ಇದೆಯಾ? You have Sir, daily ತಗತ್ತೀರಾ ಕ್ಲಾಸ್ ನ? ಆಲ್ಮೋಸ್ಟ್ ಡೈಲಿ ಒಂದೊಂದು ಅರ್ಧ ಗಂಟೆ ತಗೋತೀನಿ. ಓಕೆ, ಬಟ್ ಇವಾಗ 2ನೇ ತಾರೀಕು ಇಷ್ಟು ಮುಗಿತಾ? ಇಷ್ಟೇ. ನಾನು ಅರ್ಧ ಗಂಟೆ, ಯಾಕೆ ನೀವು ಇನ್ನೂ ಜಾಸ್ತಿ ತಗೋಬೇಕಂದ್ರೆ ಜಾಸ್ತಿ ತಗೋತೀನಿ. ಬಟ್ ನಿಮ್ಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಜಾಸ್ತಿ ನಿಮ್ಗೆ ಬರ್ಡನ್ ಆಗ್ಬಾರ್ದು ಅಂತ. ಅಲ್ಲ, ಇನ್ನೂ ಜಾಸ್ತಿ ತಗೋಬೋದಾ? ಅದು ನಿಮ್ ಕಡೆಯಿಂದ ಸಜೆಷನ್ ಬಂದ್ರೆ ನಾನು ನೋಡ್ತೀನಿ ಬೇಕಾದ್ರೆ ಇನ್ನೂ ಜಾಸ್ತಿ ತಗೊಳ್ಳೋದಕ್ಕೆ. ಬಟ್ ಇದೇ ನಿಮ್ಗೆ ಇನ್ನೂ ಅರ್ಥ ಡೈಜೆಸ್ಟ್ ಮಾಡ್ಕೊಳಕ್ ಇನ್ನೂ ಟೈಮ್ ಬೇಕಾಗತ್ತೆ ನಿಮ್ಗೆ. ಇಲ್ಲಿ Okay, sir. ಯಾಕಂದ್ರೆ ನಾವು ಎಷ್ಟು ತಗೊಂಡಿದೀವಿ ಅನ್ನೋದಕ್ಕಿಂತ ನಾವ್ ಏನ್ ಮಾಡಿದೀವಿ ಅಂತ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ. ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ವಿಡಿಯೋ ಏನಾದ್ರು ಕಳಿಸ್ಲಾ? ಕಳಿಸಿ sir. Okay. Okay, I'm going to end this for today. Okay, thank you. Thank you, sir. Okay, sir. Thank you, sir. Okay, thank you so much. Have a good day. Thank you, sir. Thank you.